ಶಾಂತ, ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ನೋಡು. ಓ ಪುಟಿ ಬಂಗಾರಿ ಬಂದ್ಯಾ ಬಾ. ಸೀತಾರಾಮ ಎಲ್ರಿ? ಸೀತಾರಾಮ ಕಾಣಿಸ್ತಾ ಇಲ್ಲ ಕಣೆ. ಹಂಗಂದ್ರೆ ಅಂದ್ರೆ ನಾನು ಸ್ಕೂಲ್ ಕಡೆ ಹೋಗ್ತಾ ಇದ್ನಾ, ಇವಳೇ ನಮ್ಮ ಮನೆ ಕಡೆ ಬರ್ತಾ ಇದ್ಲು, ಹಾಗೆ ಕರ್ಕೊಂಬಂದ್ಬಿಟ್ಟೆ. ಸೀತಂಗ್ ಫೋನ್ ಮಾಡಿ ಹೇಳಿದ್ರಾ? ಅದು ನನ್ನ ಫೋನ್ನ ಮನೆಯಲ್ಲೇ ಮರ್ತು ಇಟ್ಬಿಟ್ಟು ಹೊರಟೋಗಿದ್ದೆ ಕಣೆ. ಅಯ್ಯೋ ನೀವೋ ನಿಮ್ ಮರುವೋ. ಆದ್ರೆ ಇವಳು ಹೇಳಿದಾಳೆ ಕಣೆ ಇಲ್ಲಿಗೆ ಬರ್ತೀನಿ ಅಂತ. ಆದ್ರೂ ಯಾಕೋ ಡಲ್ ಆಗಿದ್ದಾಳೆ. ಅದೇನು ಅಂತ ನೀನೇ ಸ್ವಲ್ಪ ವಿಚಾರಿಸು. ಹೌದಾ ಪುಟಿ, ಏನಾಯ್ತು ನಿಂಗೆ? ಹಾ ಏನಾಯ್ತು? ಕೂತ್ಕೋ ಬಾ ಇಲ್ಲಿ, ಕೂತ್ಕೋ. ಕೂತ್ಕೊಂಡು ಹೇಳೀಗ ಏನಾಯ್ತುಮ್ಮ? ಏನಿಲ್ಲ ಅಜ್ಜಿ. ನೀ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಯಾ ಪುಟ್ಟಿ? ಸಿಹಿ, ನೀನ್ ಇಲ್ಲಿದ್ಯಾ? ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಸ್ಕೂಲ್ ಹತ್ರ ಹುಡುಕ್ತಾ ಇದ್ದಾರೆ. ಎಲ್ಲಿ ಸೀತಾ? ಪ್ಲೇ ಗ್ರೌಂಡ್ ಅಲ್ಲೂ ಸಿಹಿ ಕಾಣ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ ರಾಮ್. ಇಲ್ಲಿಂದ ನಮ್ಮ ಮನೆಗೆ 10 ನಿಮಿಷ ಅಷ್ಟೇ, ಬಟ್ ನಡ್ಕೊಂಡು ಹೋಗೋ ಧೈರ್ಯ ಅವಳು ಮಾಡಿರಲ್ಲ. ಇದೆಲ್ಲ ನನ್ನಿಂದಾನೇ ಆಗಿರೋದು ಸೀತಾ. ಒಂಚೂರು ಬೇಗ ಬರ್ಬೇಕಾಗಿತ್ತು. ಅವಳು ನನ್ಗೋಸ್ಕರ ಕಾದು ಕಾದು ಹೊರಟೋಗಿರ್ತಾಳೆ. 1 ನಿಮಿಷ. ಹಲೋ ಅಮ್ಮ. ಸೀತಾ ಎಲ್ಲಿದ್ದೀರಮ್ಮ? ಯಾಕಮ್ಮ? ಅಯ್ಯೋ ಸೀತಾ, ನಿಮ್ಮಪ್ಪ ಮಾಡ ಅವಾಂತರ ಒಂದೆರಡಲ್ಲ ನೋಡು. ಅಮ್ಮ ಏನದು? ಸಿಹಿನ್ ನೋಡಕ್ಕೆ ಸ್ಕೂಲ್ ಹತ್ರ ಹೋಗ್ತೀನಿ ಅಂದ್ರು. ನನಗೂ ಆಸೆ ಆಯ್ತು, ಸಾಧ್ಯ ಆದ್ರೆ ಇಲ್ಲಿ ಕರ್ಕೊಂಡ್ ಬನ್ನಿ ಹಿಂದೆ. ನಿಂಗೂ ಹೇಳ್ದೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದಾರೆ ನೋಡು. ಹಾಗಿದ್ರೆ ಸಿಹಿ ನಿಮ್ ಜೊತೆನೆ ಇದ್ದಾಳೆ ತಾನೆ? ಹೌದಮ್ಮ, ನಮ್ಮನೇಲೇ ಇದ್ದಾಳೆ. ಸಿಹಿ ಅಲ್ಲಿದ್ದಾಳಂತ? ಅಮ್ಮ, ನಾವ್ ಸ್ಕೂಲಿಗೆ ಬಂದು ಎಲ್ಲಾ ಕಡೆ ಹುಡುಕ್ತಿದ್ವಿ, ನಿಮ್ ಜೊತೆ ಇದ್ದಾಳೆ ಅಂತ ಗೊತ್ತಾಯ್ತಲ್ಲ, ನಂಗೆ ಸಮಾಧಾನ ಆಗ್ತಿದೆ. ಸೀತಾ, ಇಬ್ರು ಹೆದರ್ಕೊಂಡ್ಬಿಟ್ಟಿದ್ರಮ್ಮ. ಇವ್ರು ಫೋನ್ ತಗೊಂಡು ಹೋಗಿದ್ದಿದ್ರೆ ನಿಮ್ಗೆ ಅವಾಗ್ಲೇ ತಿಳಿಸಿರೋರು. ಅಮ್ಮ ಪರವಾಗಿಲ್ಲ, ಸಿಹಿ ಹುಷಾರಾಗಿದ್ದಾಳೆ ತಾನೆ? ಆರಾಮಾಗಿದ್ದಾಳೆ. ಹೇಗಿದ್ರು ಸ್ಕೂಲ್ ತನಕ ಬಂದಿದ್ದೀರಲ್ಲ, ಇಲ್ಲಿಗೆ ಬಂದ್ಬಿಡಿ. ಸಾಯಂಕಾಲ ತನಕ ಇದ್ಬಿಟ್ಟು ಆಮೇಲೆ ಹೋಗ್ಬೋದು. ಅಮ್ಮ ಪರವಾಗಿಲ್ಲ, ನಾವು ಸಂಜೆ ಬಂದು ಕರ್ಕೊಂಡು ಹೋಗ್ತೀವಿ. ಸಿಹಿನ ಹೇಗೋ ನೀವು ತುಂಬಾ ಮಿಸ್ ಮಾಡ್ಕೋತಿದ್ರಿ, ಬೇಜಾರು ಮಾಡ್ಕೋತಿದ್ರಿ. ಅವಳು ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ. ಸೀತಾ, ಇಲ್ಲಿ ತನಕ ಬಂದಿದ್ದೀರಾ, ಇನ್ನು ಮನೆಗೆ ಹೋಗಿ ತಿರ್ಗಾ ನೀವು ಬರೋದಕ್ಕೆ ಹೊತ್ತಾಗತ್ತೆ. ಅದ್ರ ಬದಲು ನಾವೇ ಸಿಹಿ ನಿಮ್ಮ ಮನೆ ಕರ್ಕೊಂಬಂದು ಬಿಡ್ತೀವಿ ಬಿಡು. ಸರಿ ಅಮ್ಮ, ಹಾಗೆ ಮಾಡಿ. ನಾನು ಕಾಯ್ತಾ ಇರ್ತೀನಿ. ಸರಿಮ್ಮ. ಈ ತರ ಗಂಡನ ಜೊತೆ ಹೊರಗಡೆ ಹೋಗ್ತಿಂದೆ ಎಷ್ಟು ದಿನ ಆಗೋಯ್ತು. ಮುಂಚೆ ಪೀಜಿಲಿದ್ದಾಗ ನಂಗೆ ಏನಾದ್ರು ತಿನ್ಬೇಕು ಅನ್ಸಿದ ತಕ್ಷಣ ಗಾಡಿ ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಆದ್ರೆ ಈಗ ಗಂಡ ಅನ್ನೋ ಪ್ರಾಣಿನ ಬಿಟ್ಟು ಒಬ್ಬಳೆ ಹೋಗ್ತಿನ್ನಕ್ಕೆ ಒಂದ್ ಸ್ವಲ್ಪ ಫೀಲ್ ಆಗುತ್ತೆ. ಪ್ರಾಣಿನ? ಗಂಡ ಅಂದ್ರೆ ದೇವ್ರ ಕಣೆ. ಓಕೆ ಪತಿದೇವೆ, ಈಗ ಹೇಳಿ ಏನ್ ತಿನ್ನಕ್ ಹೋಗೋಣ? ನಂಗಂತೂ ಒಂಥರ ಖಾರವಾಗಿ ಹುಳಿಯಾಗಿ ಚಪ್ಪರಿಸ್ಕೊಂಡು ತಿನ್ಬೇಕು ಅನಿಸ್ತಿದೆ. ಅನಿಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರ್ತಿದೆ ನನ್ಗೆ. ಹೇಳಿ ಹೇಳಿ ಏನ್ ತಿನ್ನಕ್ ಹೋಗೋಣ? ಈಡೇರ್ಸಕ್ಕಾಗದೆ ಇರೋ ಯಾವ ಬೈಕೇನೂ ಇಲ್ಲ ಮೇಡಮ್. ಅಶೋಕ್, ನನ್ಗೆ ಬೈಕೆ ಆಗ್ತಿದೆ ಅಂದ್ರೆ ಅದೇ ಇರ್ಬೋದಾ? ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಪದೇ ಪದೇ ಎಲ್ಲಾ ವಿಷಯಗಳನ್ನು ಇದಕ್ಕೆ ಯಾಕೆ ಲಿಂಕ್ ಮಾಡ್ತಿದ್ಯಾ? ನಿನ್ ತಲೆ ಇನ್ನೂ ಅದೇ ವಿಚಾರ ಓಡ್ತಿದ್ಯಾ? ಓಕೆ, ಕಾಮ್ ಡೌನ್. ಏನು ಅನ್ನಿಸ್ತು ಅದನ್ನ ಶೇರ್ ಮಾಡ್ಕೊಂಡೆ ಅಷ್ಟೇ. ನನ್ನ ಆಸೆಗಳೆಲ್ಲ ಅಷ್ಟೇನಾ ನಿಮ್ಗೆ? ಅಷ್ಟೇ ಅಂತ ಹೇಳ್ದ ನಾನು. ನೋಡು, ನೀನ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಎಲ್ಲ ಹಾಗೆ ಅನ್ಸುತ್ತೆ. ನೀನ್ ಇಷ್ಟು ಬೇಗ ಇದ್ರ ಬಗ್ಗೆ ಕನ್ಸೆಲ್ಲ ಕಾಣಬೇಡ, ಅದ್ರ ಬಗ್ಗೆ ಅಸ್ಯೂಮ್ ಮಾಡ್ತಾ ಕೂತ್ಕೋಬೇಡ ಅಂತ ಹೇಳ್ತಿದ್ದೀನಿ. ಸುಮ್ಮನಿರಿ ಅಶೋಕ್, ನೀವು ಎಲ್ಲ ಗೊತ್ತಿರೋ ತರ ಮಾತಾಡ್ಬೇಡಿ. ನೀವು ಇದೇ ಫಸ್ಟ್ ಟೈಮ್ ತಾನೇ ಮದ್ವೆ ಆಗಿರೋದು. ಎಲ್ಲ ಕಂಡ್ಬಿಟ್ಟಿದೀನಿ ನನ್ನ ಹತ್ರ ಆಡ್ತೀರಾ ಒಳ್ಳೆ. ನಾನು ಮಾಡಿ ತಪ್ಪೇನ್ ಗೊತ್ತಾ? ನಿಮ್ ಹತ್ರ ಹೋಗಿ ನಾನು ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಲ್ಲ. ಇನ್ಮೇಲೆ ಏನು ಹೇಳಲ್ಲ ನಾನು ನಿಮ್ಗೆ. ಓಕೆ, ಇವಾಗ ನೀನ್ ಸ್ವಲ್ಪ ಕಾಮ್ ಡೌನ್ ಆಗಿರೋ. ನಿನ್ಗೇನ್ ಇವಾಗ ಹುಳಿ ಖಾರವಾಗಿರೋದು ಏನಾದ್ರು ತಿನ್ಬೇಕು ತಾನೆ? ಕೊಡಿಸ್ತೀನಿ, ನಾನು ತಲೆ ತಿನ್ಬೇಡ ಅಷ್ಟೇ. ತಲೆ ಏನ್ ಹುಳಿಯಾಗಿ ಖಾರವಾಗಿ ಏನಿಲ್ಲ. ಅಶೋಕ್, ನಗ್ಬೇಡಿ ನೀವು ಹೀಗೆ ನಗ್ತಿದ್ರೆ ನಾನು ಒಬ್ಬಳೆ ಹೋಗ್ಬಿಟ್ಟು ಹೊಟ್ಟೆ ಬಿರಿಯೋ ತನಕ ತಿನ್ಕೊಂಡ್ ಬರ್ತೀನಿ. ಈಗ ಆಮೇಲೆ ನೀನು ಹೊಟ್ಟೆ ಸರಿ ಮಾಡಕ್ಕೆ ನಾನೇ ಕಾಳು ಮೆಣಸಿನ ಸಾರು ಮಾಡ್ಕೊಡ್ಬೇಕಾಗತ್ತೆ. ಅದರ ನೆಕ್ಸ್ಟ್ ಡೇ ಕ್ಯೂಟ್ ಆಗಿರೋ ಹಾರ್ಟ್ ಶೇಪ್ ಅಲ್ಲಿರೋ ಬ್ರೆಡ್ ಜಾಮ್ ನೀನ್ ನನಗೆ ಕೊಡ್ತೀಯಾ? ನೆನ್ಪಾಯ್ತಾ? ಏನಾದ್ರು ನೆನ್ಪಾಯ್ತಾ? ಸುಮ್ಮನೆ ನೀವು ನೀನ್ ಹೀಗೆ ನಗ್ನಗ್ತಾ ಇರ್ಬೇಕು, ಅವಾಗ್ಲೇ ಚಂದ.
ಸೀತಾ ಐಮ್ ಗೋಯಿಂಗ್ ಟು ಸೂ ದ ಸ್ಕೂಲ್ ಪೀಪಲ್. ಮಕ್ಕಳ ಪೇರೆಂಟ್ಸ್ ಬರ್ದೆ ಹೇಗೆ ಮಕ್ಕಳನ್ನ ಹೊರಗೆ ಹೋಗ್ಬಿಡ್ತಾರೆ ಇವರು? ರಾಮಿಗೆ ಏನಾಯ್ತು? ಸಿಹಿ ಸೇಫ್ ಆಗಿದ್ದಾಳೆ ಅಂತ ನಮಗೆ ಗೊತ್ತಾಯ್ತು ತಾನೆ. ಅಪ್ಪನೇ ಪಿಕ್ ಡ್ರಾಪ್ ಮಾಡ್ತಿದ್ದಿತ್ತು ಸಿಹಿನ. ಅವರು ಫೋನ್ ಮಾಡ್ತಿದ್ದಾರೆ, ಅದಕ್ಕೆ ನಮಗೆ ತಿಳಿಸ್ಲಿಲ್ಲ. ಪರಿಚಯದ ಅಂತ ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಸೀತಾ, ಮೂರ್ತಿ ತಾತ ಬಂದಿದ್ದಕ್ಕೆ ಓಕೆ. ಅಕಸ್ಮಾತ್ ಬೇರೆ ಏನಾದ್ರು ಆಗಿದ್ದಿದ್ರೆ? ಏನೂ ಆಗಿಲ್ಲ ತಾನೆ, ಪ್ಲೀಸ್ ಸಮಾಧಾನವಾಗಿರಿ. ಸರಿ, ಫಸ್ಟ್ ಹೋಗಿ ಸೀನ್ ಕರ್ಕೊಂಬರೋಣ ಬನ್ನಿ. ರಾಮ್, ಸೀತಾ, ಈಗ ಹೋಗಿ ಮೀಟ್ ಆಗಾಯ್ತು ತಾನೆ, ನಡ್ರಿ ಹೋಗಿ ಕರ್ಕೊಂಬರೋಣ. ಪ್ಲೀಸ್ ನಾವು ಹಾಗೆಲ್ಲ ಮಾಡೋದು ಬೇಡ. ಆ ಥರ ಮಾಡಿದ್ರೆ ಸಡನ್ ಆಗಿ ಸಿಹಿ ವಿಷಯದಲ್ಲಿ ಹೊರಗ್ನವ್ರ ಥರ ಫೀಲಿಂಗ್ ಬರುತ್ತೆ ಅವರಿಗೆ. ಹಾಗಾದ್ರೆ ಸಂಜೆ ತನಕ ಸಿಹಿ ಅಲ್ಲೇ ಇರ್ಬೇಕಾ? ರಾಮ್, ಅಪ್ಪ ಅಮ್ಮ ನಮ್ಮ ಮನೆಗೆ ಯಾವತ್ತೂ ಬಂದಿಲ್ಲ, ಅವ್ರು ನೋಡೂ ಇಲ್ಲ. ಈ ನೆಪದಲ್ಲಾದ್ರೂ ಅವ್ರು ನಮ್ಮ ಮನೆಗೆ ಬರಲಿ, ಅವ್ರಿಗೂ ಖುಷಿ ಆಗತ್ತಲ್ವಾ. ಸಿಹಿ ಎಲ್ಲಿರ್ತಾಳೆ, ಎಲ್ಲಿ ಆಟ ಆಡ್ತಾಳೆ, ಎಲ್ಲಿ ಮಲಗ್ತಾಳೆ ಅಂತ ಅವ್ರಿಗೂ ಗೊತ್ತಾಗತ್ತೆ. ಸಂಜೆ ಬಂದು ನೀವೇ ಕರ್ಕೊಂಬನ್ನಿ ಅಂತ ನಾನೇ ಹೇಳ್ದೆ. ಅಲ್ಲ ಸೀತಾ, ಅಷ್ಟೋ ತನಕ ನಾನು ಸಿಹಿಗೋಸ್ಕರ ಕಾಯ್ಬೇಕಾ? ಪಾಪ ಎಂತ ಅಪ್ಪ ನೀವು. ಬನ್ನಿ. ಅಮ್ಮ, ಒಂದು ಲೋಟ ಕಾಫಿ ಕೊಡ್ತೀಯಾ? ಕಾಫಿ ತಿಂಡಿ ಎಲ್ಲ ರೆಡಿ ಆಗ್ತಾ ಇದೆ. ಪ್ರಿಯಾ, ಸೀತಂಗೆ ಅಷ್ಟು ದೊಡ್ಡ ಹುದ್ದೆ ಕೊಟ್ಟಿದಾರಲ್ಲ, ನಿನ್ಗೆ ಯಾವುದು ಕೊಡ್ಲಿಲ್ವೇನೆ? ನೀನಿನ್ನು ಅದೇ ಕೆಲಸ ಮಾಡ್ತಿದ್ಯಾ, ನಿಂಗೆ ಬೇಜಾರಾಗಲ್ವಾ? ಏನ್ ನಿನ್ ಮಾತಿನ ಅರ್ಥ? ಓ, ಅವಳಿಗೆ ಕೊಟ್ಟಿರೋ ಹಾಗೆ ನನಗೂ ಬೋರ್ಡ್ ಮೆಂಬರ್ ಪೊಸಿಷನ್ ಕೊಡ್ಬೇಕಿತ್ತಾ? ಬೋರ್ಡ್ ಮೆಂಬರ್ ಮಾಡ್ತಾರೋ ಇಲ್ವೋ, ಆದ್ರೆ ಈಗಿರೋ ಕೆಲ್ಸಕ್ಕಿಂತ ಇನ್ನು ಒಳ್ಳೆ ಕೆಲಸ ಕೊಡ್ಬೋದಿತ್ತೇನೋ ಅಂತ ಅಲ್ವಾ? ಅದೇ ಯಾಕೆ? ಈಗಿರೋ ಕೆಲಸದಲ್ಲಿ ನಾನು ಖುಷಿಯಾಗಿದ್ದೀನಿ, ಅದಕ್ಕೆ ತಕ್ಕನಂತೆ ಸ್ಯಾಲ್ರಿ ಬರ್ತಿದೆ, ಇಯರ್ಲಿ ಬೋನಸ್ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಂಗಲ್ಲಿ ನೆಮ್ಮದಿದೆ. ಇನ್ನೇನ್ ಬೇಕು? ಅದು ಹಾಗಲ್ವೇ ಪ್ರಿಯಾ, ಅಳಿಯಂದ್ರು ಆ ಮನೆಯವ್ರಿಗೋಸ್ಕರ ಎಷ್ಟು ಓಡಾಡ್ತಾರೆ. ಬೇರೆ ಬೇರೆ ಊರು, ಬೇರೆ ಬೇರೆ ದೇಶ ಅಂತ ಮನೆಗೆ ಬರೋಕ್ ಪುರ್ಸೊತ್ತೇ ಇರಲ್ಲ ಅವ್ರಿಗೆ. ಫ್ರೆಂಡ್ ಕಂಪನಿ ಕೆಲಸ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ ಸಪೋರ್ಟ್ ಇದೆ ಅಂತ ತಾನೇ ಅರ್ಥ. ನೀನ್ ನೋಡಿದ್ರೆ ಇನ್ನೂ ಅದೇ ಹಳೆ ಕೆಲಸ ಮಾಡ್ತಾ ಇದೀಯಾ. ಇಷ್ಟೆಲ್ಲ ಸಪೋರ್ಟ್ ಮಾಡಿರೋ ನಿನ್ಗೆ ಇನ್ನೂ ಮರ್ಯಾದೆ ಹೆಚ್ಚಾಗುವಂತ ಕೆಲಸ ಕೊಡ್ಬೋದಿತ್ತು ತಾನೇ ಆ ಮನೆಯವರು. ಏನಮ್ಮ ನೀನು ಹೀಗೆ ಮಾತಾಡ್ತಿದ್ಯಾ? ಆ ಮನೆಯವರು ಅಶೋಕ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ನಮ್ ಮದ್ವೆ ಮಾಡಿಸಿದ್ದಾರೆ, ಈ ಮನೆ ಕೊಟ್ಟಿದ್ದಾರೆ. ಇನ್ನು ಏನ್ ಮಾಡ್ಬೇಕು ಅವರು? ನೀನ್ ಮಾತಾಡ್ತಿರೋದು ತಪ್ಪು. ಹೌದಮ್ಮ, ಮಾಡಿದ್ದಾರೆ, ಇಲ್ಲ ಅನ್ನ. ಅಳಿಯಂದ್ರ ಮನೆಗೆ ಬೇಕಾದರೂ ಅದಕ್ಕೆ ಮಾಡಿದಾರಪ್ಪ. ಅಳಿಯಂದ್ರಿಗೆ ಸಪೋರ್ಟ್ ಮಾಡ್ತಾ ಇರೋ ನಿನಗೂ ಏನಾದ್ರೂ ಮಾಡ್ಬೇಕು ತಾನೆ? ನೋಡು ಪ್ರಿಯಾ, ತುಂಬಾ ಒಳ್ಳೆತನನ ದಡ್ಡತನ ಅಂತಾರೆ ಅಲ್ಲಮ್ಮ. ಅಶೋಕ್ ನಿನ್ ಗಂಡ, ಆ ಮನೆ ಉದ್ಧಾರಕ್ಕೆ ದುಡಿತಾ ಇದ್ರೆ ನಿಂಗೆ ಬೇಜಾರಾಗಲ್ವಾ? ತಪ್ಪಮ್ಮ. ಅಶೋಕ್ ಇವತ್ತು ಏನೇ ಆಗಿದ್ರು ಅದಕ್ಕೆ ಆ ಮನೆಯವರೇ ಕಾರಣ. ಆ ಋಣನ ಯಾವತ್ತೂ ಮರಿಬಾರ್ದು ಅಂತ ಅಶೋಕ್ ನಂಗೆ ಹೇಳಿದ್ದಾರೆ. ನಾನು ಯಾವತ್ತೂ ಮರೆಯಲ್ಲ. ಇನ್ಫ್ಯಾಕ್ಟಾಗಿ ಈ ಥರ ಎಲ್ಲ ನಿನಗೆ ಏನಕ್ಕೆ ಅನ್ನಿಸ್ತಿದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್, ಏನೇನೋ ಮಾತಾಡಿ ನನ್ನ ತಲೆನೂ ಕೆಡಿಸ್ಬೇಡ ನೀನು. ಅಮ್ಮನ ಮಾತಕ್ಕೆ ಬೆಲೆನೇ ಇಲ್ವೇನೆ? ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು ಪ್ರಿಯಾ. ಕೇಳಲ್ಲ. ಆ ಮನೆ ವಿಷಯವಾಗಿ ಅಶೋಕ್ ಏನು ಹೇಳಿದಾರೋ ಅಷ್ಟನ್ನು ಮಾತ್ರ ಕೇಳ್ತೀನಿ ನಾನು. ಅವರು ನನ್ನ ಗಂಡ ಮಾತ್ರ ಅಲ್ಲ, ಈಸ್ ಮೈ ಫ್ರೆಂಡ್ ಆ್ಯಂಡ್ ಮೈ ಗೈಡ್. ಅವ್ರ ಮಾತು ಅಷ್ಟೇ ಕೇಳ್ತೀನಿ ನಾನು. ಒಳ್ಳೆ ಮಾತು ಹೇಳಿದ್ರು ಅರ್ಥ ಆಗಲ್ಲ ಇವ್ರಿಗೆ. ಕಾಫಿ ಬೇಡವಾ? Listen everybody, meet our new board member, Mrs. Sita. ಏನ್ರಮ್ಮ, ಸೀತಾ ಬೋರ್ಡ್ ಮೆಂಬರಾ? ಈ ಸೀತಾದು ಲಕ್ ಅಂದ್ರೆ ಲಕ್ಕು. ಬರ್ತಿದ್ದ ಹಂಗೆ ಎಷ್ಟು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ರಾಮ್ ಬೇಡ ಅಂದ್ರೆ ಕೇಳ್ತಾನೆ ಇಲ್ಲ. ನಂಗಿದ್ರ ಬಗ್ಗೆ ಎಲ್ಲ ಅಷ್ಟೊಂದು ತಿಳುವಳಿಕೆ ಇಲ್ಲ. ತಾತ, ಪ್ಲೀಸ್ ನೀವಾದ್ರೂ ಹೇಳಿ. ರಾಮನ ನಿರ್ಧಾರದಲ್ಲಿ ಏನಮ್ಮ ತಪ್ಪಿದೆ? ಹೆಂಡತಿಯಾದವಳು ಗಂಡನ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗಿರೋದು ಮುಖ್ಯ. ಗಂಡಸ್ಗೆ ವಿಷನ್ ಇರ್ಬೋದು, ಆದರೆ ಹೆಣ್ಣಿಗೆ ಅಂತಃಪ್ರಜ್ಞೆ, ಅದು ತುಂಬ ಜಾಗೃತವಾಗಿರುತ್ತೆ. ನಮ್ಮ ರಾಮನ ಜೊತೆ ನಿನ್ನ ಯೋಚನೆಗಳು ಸೇರಿಕೊಂಡ್ರೆ ನಮ್ಮ ಕಂಪ್ನಿ ಇನ್ನೂ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಆಮೇಲೆ ಜೊತೆಗೆ ನೀನೇನು ಹೊಸಬಳಲ್ವಲ್ಲ ನಮ್ಮ ಕಂಪ್ನಿಗೆ. ನೀನು ಆ ಸ್ಥಾನಕ್ಕೆ ಅರ್ಹತೆ ಇರೋಳು ಅಂತ ನಮಗೂ ಅನಿಸಿದೆ. ರಾಮನ ಜೊತೆ ಸೇರಿಕೊಂಡು ಕೆಲಸ ಮಾಡು.
ಓಹೋ ಮಿಸ್ಟರ್ ದೇಸಾಯಿ, ತಮಗೂ ಈ ವಿಷಯ ಗೊತ್ತು? ಪ್ರಪಂಚದಲ್ಲಿರೋ ಒಳ್ಳೆಯವರೆಲ್ಲ ಗುಂಪು ಸೇರಿಬಿಟ್ಟಿದ್ದೀರಾ? ಚಿಕ್ಕಿ, ಸರ್ಪ್ರೈಸ್ ಹೇಗಿತ್ತು? ಐ ಆಮ್ ಶೋರ್ ನೀವಂತೂ ಸೂಪರ್ ಎಕ್ಸೈಟೆಡ್ ಆಗಿರ್ತೀರಲ್ಲ. ಅಫ್ಕೋರ್ಸ್ ಅಪ್ಪು, ಇಂಥ ಒಳ್ಳೆ ವಿಷಯ ಹೇಳ್ತಿದ್ಯಾ, ಖುಷಿ ಆಗಲ್ವಾ? ಇನ್ನ ಸೀತಾ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅನ್ನೋ ಖುಷಿನಾನೇ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಅಷ್ಟರಲ್ಲಿ ಬೋರ್ಡ್ ಮೆಂಬರ್, ವಾವ್, ದಟ್ಸ್ ರಿಯಲಿ ಗ್ರೇಟ್. ಮೊದಲೇ ಹೇಳಿದಿದ್ರೆ ಈ ವಿಷಯನ ಎಲ್ರಿಗೂ ತಿಳಿಸಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಇಷ್ಟು ಸಿಂಪಲ್ ಆಗಿ ಹೇಳ್ತಿದ್ಯಾ? ಅದಕ್ಕೆ ಹೇಳಿಲ್ಲ ಚಿಕ್ಕಿ, ಬಿಕಾಸ್ ಸೀತಾ ಲೈಕ್ಸ್ ಇಟ್ ಸಿಂಪಲ್. ಆದ್ರೆ ಸೆಲೆಬ್ರೇಟ್ ಮಾಡದೆ ನಾವೇನ್ ಸುಮ್ಮನೆ ಇರೋದು ಬೇಡ. ಸಿಹಿ ಬಂದಿದ್ ಕೂಡಲೇ ಸೆಲೆಬ್ರೇಷನ್ ಸ್ಟಾರ್ಟ್. ತಾತ, ವಯಸ್ಸಿಗೆ ಮೀರಿದ ಸ್ಥಾನ ಜವಾಬ್ದಾರಿ ಕೊಟ್ಟಿದ್ದೀರಾ, ಮುಂದೆ ನೀವೇ ಕಲಿಸ್ಕೊಡ್ಬೇಕು. ಜಾಣೆ ನೀನು, ಕಲ್ತ್ಕೋತೀಯಾ? ಸೀತಾ, ಕಂಗ್ರಾಟ್ಸ್. ಥ್ಯಾಂಕ್ ಯು ಅತ್ತೆ. ಕಂಗ್ರಾಟ್ಸ್ ಸೀತಾ, ಆಫೀಸಲ್ಲಿ ನಿನಗೆ ಹೊಸ ಪೋಸ್ಟ್ ಸಿಕ್ಕಿದೆ. ಇನ್ನೀನು ಅಡುಗೆ ಮನೆ ಕಡೆ ಬರೋ ಅವಶ್ಯಕತೆ ಇಲ್ಲ. ಅಲ್ಲ ಕಣೋ, ಈಗ ತಾನೇ ಮದುವೆ ಆಗಿದೆ. ಅವಳು ಒಂದು ಸ್ವಲ್ಪ ದಿನ ನೆಮ್ಮದಿಯಾಗಿ ಮನೇಲಿ ಇರ್ಬೋದಿತ್ತಲ್ಲ. ಈ ವಿಷಯಕ್ಕೆ ಎಷ್ಟು ಖುಷಿ ಆಗ್ತಿದೆಯೋ ಅಷ್ಟೇ ಬೇಸರನೂ ಆಗ್ತಿದೆ. ನಮ್ಮ ಸೊಸೆ ನಮ್ಮ ಜೊತೆ ನೆಮ್ಮದಿಯಾಗಿ ನಮ್ಮ ಮನೇಲಿ ಇಲ್ವಲ್ಲ ಅಂತ. ಎಲ್ಲ ಜವಾಬ್ದಾರಿನೂ ಅವಳ ತಲೆ ಮೇಲೆ ಈಗಲೇ ಹೊರಿಸ್ತಿದ್ಯಲ್ಲ ಅಪ್ಪು. ಬಟ್ ಚಿಕ್ಕಿ, ಹಾಗಂತ ನಾನೇನು ಸೀತಾ ಅವ್ರ ಮೇಲೆ ಜಾಸ್ತಿ ಹೊರೆ ಆಗ್ತಾ ಇಲ್ಲ. ಯಾವತ್ತಿದ್ರು ಅವ್ರು ನಿಮ್ಮ ಸೊಸೆನೆ. ಮನೇಲಿ ಆರಾಮಾಗಿರ್ಬೋದು. ಆಫೀಸಲ್ಲಿ ಮೀಟಿಂಗ್ ಇರಬೇಕಾದ್ರೆ ಅವ್ರ ಆಫೀಸ್ ಬಂದರೆ ಸಾಕು. ಇಷ್ಟು ವರ್ಷ ನಮ್ಮ ಕಂಪ್ನಿ ಜೊತೆ ಜರ್ನಿ ಮಾಡಿದ್ದಾರೆ. ಐ ಥಿಂಕ್ ಶಿ ಕ್ಯಾನ್ ಕಾಂಟ್ರಿಬ್ಯೂಟ್ ಮೋರ್. ಅದಕ್ಕೆ ಈ ಡಿಸಿಷನ್ ತೊಗೊಂಡೆ. ವಂಡರ್ಫುಲ್. ಎಷ್ಟೇ ಆಗಲಿ ಯಾರು ಸಾಕಿದ್ದು ಹೇಳು? ಮದುವೆ ಆದ ಮಾತ್ರಕ್ಕೆ ಹೆಂಡತಿ ಮನೇಲಿರಬೇಕು ಅಂತ ಯೋಚನೆ ಮಾಡೋನಲ್ಲ ನೀನು. ಸೊ ಈಗೇನು ಹೇಳ್ತೀಯ ವಿಶ್ವ? ಎಲ್ಲದಕ್ಕೂ ರಾಮ 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 ಅಂತಿದ್ದೆ. ಕೊಟ್ಟಲ್ಲ ಕೈನ. ಹಂಗಿದ್ರೆ ನಾನೇ ನೀನು ಚೋಕರ. ಒಂದು ಸ್ವಲ್ಪ ಸ್ಥಾನ ಮಾನ ಅನ್ನೋದು ಬೇಡವ ನನಗೆ? ಈ ನಮ್ಮ ಅಪ್ಪಾಜಿಗೆ ತನ್ನ ಮಕ್ಕಳಲ್ಲೂ ಒಂದು ಚೂರು ಪಾರು ಎಬಿಲಿಟಿ ಇದೆ ಅಂತ ಅನ್ಸೋದೇ ಇಲ್ವಾ? ಈ ಮನೆ ಗಂಡು ಮಗ ನಾನು. ಮನೆ ಮಗ ಅನ್ನೋ ಪ್ರಿಯಾರಿಟಿ ಯಾವತ್ತೂ ಸಿಕ್ಕಿಲ್ಲ. ಯಾಕೆ ಭಾರ್ಗು, ಯಾಕೀಗೆ? ಓ, ನಿನಗೂ ಹೀಗೆಲ್ಲ ಅನ್ಸುತ್ತಾ? ಪರವಾಗಿಲ್ಲ. ಈ ಪ್ರಾಪರ್ಟಿ ಎಲ್ಲ ಆ ರಾಮನ್ ಸಂಸಾರಕ್ಕೆ ಹೋದ್ಮೇಲೆ ಅನ್ಸಿದ್ದಿದ್ರೆ ಚೆನ್ನಾಗಿರೋದಾ ಅಂತ. ದಿಸ್ ಈಸ್ ನಾಟ್ ಅಬೌಟ್ ಮನಿ ಆರ್ ಪ್ರಾಪರ್ಟಿ ಭಾರ್ಗವ್. ಈ ಮನೆ ಮಗ ಅನ್ನೋ ಸ್ಥಾನ ಮರ್ಯಾದೆ ಯಾವತ್ತು ಸಿಕ್ಕಿದೆ ನನಗೆ? ಶ್ರೀರಾಮನ್ನ ಮೆರೆಸ್ತಿದ್ದಾಗ ನಮ್ಮ ಅಣ್ಣನ ಮಗ ಮೆರಿಲಿ ಅಂತ ನಾನು ಮರ್ಯಾದೆ ಪ್ರೀತಿ ಕೊಟ್ಟೆ. ಆದ್ರೆ ಮೊನ್ನೆ ಬಂದಿರೋ ಆ ಸೊಸೆಗೆ ಸಿಗೋ ಮರ್ಯಾದೆ ಕೂಡ ನನಗೆ ಸಿಗ್ತಾ ಇಲ್ಲ ಇವತ್ತು. ಒಂಥರ ಸೋತೋಗಿರೋ ಫೀಲು ಬಾರ್ಕು. ತುಂಬಾ ಬೇಜಾರಾಗುತ್ತೆ. ತಾತ ಮೊಮ್ಮಗ ಸೇರ್ಕೊಂಡು ಸರಿಯಾದ ಮರ್ಯಾದೆ ಕೊಟ್ರು ನನಗೆ. ಕೆಟ್ಟ ಮೇಲೆ ಬುದ್ಧಿ ಬರ್ತಾ ಇದೆಯಲ್ಲ ನಿನಗೆ. ಇದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು. ಪ್ರತಿ ಸಲ ನಾನು ಈ ವಿಷಯನ ಮಾತಾಡ್ದಾಗಲೆಲ್ಲ ನೀನು ನನ್ನ ದೊಡ್ಡ ವಿಲ್ಲನ್ ಥರ ನೋಡಿದೆ.
ವಿಶ್ವ, ಇಲ್ಲಿ ಯಾರು ಯಾವುದನ್ನು ದಾನ ಮಾಡಲ್ಲ. ನಮಗೆ ಬೇಕಾಗಿರೋದನ್ನ ನಾವು ಮುಲಾಜೆ ಇಲ್ಲದೆ ಕಿತ್ಕೋಬೇಕು. ನಾನೊಬ್ಬ ಲೂಸರ್ ಅಂತ ಅನಿಸ್ತಿದೆ ಭಾರ್ಗವ್. ಈ ಮನೆ ಮಗ ಅನ್ನೋ ಸ್ಥಾನನೂ ಇಲ್ಲ ನನಗೆ. ಹೇಳ್ಕೊಳ್ಳೋದಕ್ಕೆ ನಾನು ದೇಸಾಯಿ ಅವರ ಮಗ. ಆದ್ರೆ ನನ್ನ ಪರಿಸ್ಥಿತಿ. ವಿಶ್ವ, ನಿನ್ನನ್ನು ನೀನು ಈಗ ಬ್ಲೇಮ್ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ಸೀತನಿಗೆ ಸಿಕ್ಕಿರೋ ಸ್ಥಾನದ ಬಗ್ಗೆ ನೀನು ಯೋಚನೆ ಮಾಡ್ತಿದ್ಯಾ. ಆದರೆ ನಾನು ಈ ಸಾವಿರಾರು ಕೋಟಿ ಬೆಲೆ ಬಾಳೋ ಆಸ್ತಿ ಅಪ್ಪ ಇಲ್ದೇ ಇರೋ ಮಗು ಹೆಸರಿಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಶ್ರೀರಾಮ ದೇಸಾಯಿ ಹಾಗೆ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ. ಎಲ್ಲಾನು ಆ ಸಿಹಿ ತಲೆ ಮೇಲೆ ಸುರಿದ್ರೆ ನಾಳೆ ನಿನ್ನ ಮಗನ ಗತಿ ಏನು ವಿಶ್ವ? ಅವನು ನಿನ್ನ ಥರನೇ ನಿಂತ್ಕೋತಾನೆ. ಇದೇ ಥರ ಯೋಚನೆ ಮಾಡು. ಇನ್ನು ನಿಮ್ಮ ಅತ್ತಿಗೆ ವಿಚಾರಕ್ಕೆ ಬರೋಣ. ಅದೇ ನೀನು ಯಾವಾಗಲೂ ದೇವತೆ ದೇವತೆ ಅಂತ ಮೆರೆಸ್ತಾ ಇದೆಯಲ್ಲ, ಅವಳು ಏನು ಮಾಡಿ ಹೋಗಿದ್ದಾಳೆ ಗೊತ್ತಾ ವಿಶ್ವ? ಈ ಆಸ್ತಿ ಎಲ್ಲ ಶ್ರೀರಾಮ ದೇಸಾಯಿದಂತೆ. ಆದರೆ ಅವನು ಯಾವುದೇ ಕಾರಣಕ್ಕೂ ಯಾರಿಗೂ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ವಂತೆ. ಹೆಂಗಿದೆ ನಿನ್ ದೇವತೆ ಕೊಟ್ಟು ಹೋಗಿರೋ ಆಶೀರ್ವಾದ? ಅಜ್ಜಿ ಊಟ ಫುಲ್ ಆಯಿತು. ಏನೇಮ್ಮ, ನಿಂಗೋಸ್ಕರ ನಾನು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ. ಸ್ವಲ್ಪ ತಿನ್ನಮ್ಮ, ತಿಂದರೆ ತಾನೇ ಶಕ್ತಿ ಬರುತ್ತೆ. ಅಜ್ಜಿ ಸಾಕು. ಕಾರಣ ನೀರು ಕೊಡ್ರಿ. ಇಲ್ಲ, ಸೂಪರ್ ಆಗಿದೆ ಟೇಸ್ಟು. ಸಿಹಿ ಇತ್ತಗೋ, ನಮ್ಮಮ್ಮ ನಿನ್ಗೋಸ್ಕರ ಶಂಕರಪೋಳೆ ಮಾಡಿ ಕಳ್ಸಿದ್ದಾರೆ. ನನ್ನ ಹೊಟ್ಟೆಯಲ್ಲಿ ಒಂಚೂರು ಜಾಗ ಇಲ್ಲ ಕಣೋ. ಬೇಡ ಅಂದ್ರೆ ಆಂಟಿಗೂ ಬೇಜಾರಾಗುತ್ತೆ. ಸ್ವಲ್ಪ ತಿಂತೀನಿ ಕೊಡು. ಬೇಡ ಪುಟಿ, ಮೇಲೆ ಮೇಲೆ ತಿಂದರೆ ಹೊಟ್ಟೆ ಕೆಟ್ಟೋಗುತ್ತೆ. ನಾನು ಇದನ್ನೆಲ್ಲ ಒಂದು ಡಬ್ಬಿಗೆ ಹಾಕ್ಕೊಡ್ತೀನಿ. ಆಮೇಲೆ ನಿಮ್ಮ ಮನೆಗೆ ಹೋದ್ಮೇಲೆ ತಿನ್ನು, ಆಯಿತಾ? ರೀ, ನಾನು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ. ಸೀತನ ಮನೆಗೆ ಹೋಗಿ ಇವಳನ್ನು ಬಿಟ್ಬಿಟ್ಟು ಬಂದ್ಬಿಡೋಣ, ಆಯಿತಾ? ಆಗ್ಲೇ ಹೊತ್ತಾಗೋಯ್ತಾ? ನಮ್ಮ ಪುಟ್ಟಿ ಇನ್ನು ಈಗ ಬಂದ್ ಆಗಿದೆ. ಆ ಗಡಿಯಾರ ಸರಿಯಾಗಿಲ್ಲ ಅಂತ ಕಾಣುತ್ತೆ. ಆಗ್ಲೇ ಸಂಜೆ ಆಗೋಯ್ತಾ? ಸಿಹಿ, ನೀನು ಮಿಸ್ ಹತ್ರ ಅಪ್ಪ ಅಮ್ಮ ಬಂದ್ರು ಅಂತ ಹೇಳ್ದೆ ತಾನೆ, ಮತ್ ತಾತನ ಜೊತೆ ಯಾಕೆ ಬಂದಿದ್ಯಾ? ನಿಮ್ಮ ಅಪ್ಪ ಅಮ್ಮ ಸ್ಕೂಲ್ ಹತ್ರ ವೇಟ್ ಮಾಡ್ತಿದ್ರು. ನೀನು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ಯಾ. ಯಾಕೆ ನೀನು ಹ್ಯಾಪಿ ಆಗಿಲ್ವಾ? ನಾನು ಹ್ಯಾಪಿಯಾಗೇ ಇದ್ದೀನಿ ಕಣೋ. ಆ ಮನೆ ದೊಡ್ಡದು ಗೊತ್ತಾ? ಅಲ್ಲಿ ತುಂಬ ಜನ ಇದ್ದಾರೆ. ಅಪ್ಪ ಅಮ್ಮ ನನ್ನ ತುಂಬ ಪ್ರೀತಿ ಮಾಡ್ತಾರೆ. ನನ್ನ ಅಪ್ಪ ಅಮ್ಮನ ಜೊತೆನೇ ಮಲ್ಗೋದು. ನನಗೆ ಅಪ್ಪ ದಿನ ಹೊಸ ಹೊಸ ಕತೆ ಹೇಳ್ತಾ ಇರ್ತಾರೆ. ಮತ್ತೆ ಯಾಕೆ ನೀನು ಸ್ಕೂಲ್ ಹತ್ರ ಅವ್ರು ಬರೋ ತನಕ ವೇಟ್ ಮಾಡಲಿಲ್ಲ? ಅದು ನನಗೆ ವಟಾರಾಗಿ ಬರಬೇಕು ಅಂತ ಆಸೆ ಆಯಿತು. ನೋಡು ನಾನು ಎಷ್ಟು ಲಕ್ಕಿ ಅಂತ. ನಾನು ವಟಾರಾಗಿ ಬರೋ ಅಷ್ಟರಲ್ಲೇ ತಾತ ಸಿಕ್ಬಿಟ್ರು. ಅಂದರೆ ಯಾರಿಗೂ ಹೇಳ್ದಂಗೆ ಇಲ್ಲಿ ಬರಕ್ಕೆ ಹೊರಟಿದ್ಯಾ? ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋದ್ರೆ ಅಥವಾ ಕಳ್ಳ ಬಂದು ನಿನ್ನ ಎತ್ಕೊಂಡೋದ್ರೆ ಮುಂಚೆ ತರ ನಿನ್ನ ಜೊತೆ ಇರಲ್ಲ ಕಣೆ. ಒಬ್ಳೇ ಇರ್ತೀಯ, ಹುಷಾರು. ಥ್ಯಾಂಕ್ಸ್ ಕಣ ಶ್ರೇಯಸ್. ನಿಮ್ಮ ಮನೇಲಿ ಒಬ್ಬ ಹುಡ್ಗ ಇದ್ದಾನಲ್ಲ, ಅವನ ಹೆಸರೇನು? ಅನಿಕೇತ್. ಈಗ ಅವನೇ ನಿನಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನಲ್ವಾ? ನನ್ಕಿಂತ ಅವನೇ ಅಲ್ವಾ ನಿನ್ನ ಫೇವ್ರೇಟು? ಏನಾಯ್ತು ಸಿಹಿ? ಎಷ್ಟೇ ಫ್ರೆಂಡ್ಸ್ ಬಂದ್ರು ಫಸ್ಟ್ ಫ್ರೆಂಡೇ ಬೆಸ್ಟ್ ಫ್ರೆಂಡ್ ಅಲ್ವಾ? ಅಂದ್ರೆ ಈಗಲೂ ನಾನೇ ನಿನಗೆ ಬೆಸ್ಟ್ ಫ್ರೆಂಡಾ? ಹೌದು ಕಣೋ. ನೀವು ಹೋಗಿ ಆಟ ತಗೊಂಡು ಬಂದ್ಬಿಡಿ. ನಾ ಅಷ್ಟರಲ್ಲಿ ಬೀಗ ಹಾಕಿ ಎಲ್ಲ ರೆಡಿ ಮಾಡ್ತೀನಿ.
ಆಗ್ಲೇ ಹೊರಟಿದ್ದಾರೆ ಅಂತಂದ್ರು ಇಷ್ಟೊತ್ತು ಬೇಕಾ ರೀಚ್ ಆಗಕ್ಕೆ? ರಾಮ್ ಬರ್ತಾರೆ, ಟ್ರಾಫಿಕ್ ಇರುತ್ತೆ. ಜಗತ್ತಲ್ಲಿ ನಿನಗೆ ಮಾತ್ರ ಮಗು ಇರೋನ್ ಥರ ಆಡ್ತಿದ್ಯಲ್ಲೋ ರಾಮ. ಅದು ಹೇಗೆ ಸೀತಾ ಸ್ಕೂಲಲ್ಲಿ ಒಂದೊಂದು ದಿನ ಒಬ್ರೊಬ್ರ ಜೊತೆ ಕಳಿಸ್ತಾರೆ, ನಮ್ಮ ಅನಿ ಸ್ಕೂಲಲ್ಲಿ ಹಾಗೆಲ್ಲ ಇಲ್ಲ ಅಲ್ವಾ ಅಕ್ಕ? ID ಕಾರ್ಡ್ನಲ್ಲಿ ಯಾರ ಫೋಟೋ ಇರುತ್ತೋ ಅವ್ರ ಜೊತೆ ಮಾತ್ರ ಮಕ್ಕಳನ್ನ ಕಳಿಸೋದು. ಹೌದು ರಾಮ, ಸ್ವತಃ ಬಾರ್ಗು ಅಥವಾ ನಾನೇ ಹೋದರೂ ಈ ID ಕಾರ್ಡಲ್ಲಿ ನಮ್ಮಿಬ್ಬರು ಫೋಟೋ ಇಲ್ಲ ಅಂದರೆ ನೀವು ಡ್ರೈವರ್ ಅಲ್ವಲ್ಲ, ನಿಮ್ಮ ಫೋಟೋ ಇಲ್ವಲ್ಲ ಅಂತ ಕಳಿಸೋದೇ ಇಲ್ಲ ಅವರು. ಹಾಂ, ಅನಿ ಸ್ಕೂಲಲ್ಲಿ ಅಷ್ಟೊಂದು ಕಟ್ಟುನಿಟ್ಟು ರೂಲ್ಸು. ಒಂದೊಂದು ದಿನ ಒಬ್ರೊಬ್ರ ಜೊತೆ ಕಳಿಸಿದ್ರೆ ಮಕ್ಕಳನ್ನ ಹೊತ್ಕೊಂಡು ಹೋಗೋರಿಗೆ ಈಸಿ ಆಗೋದಿಲ್ವಾ? ಹಾಗೆಲ್ಲ ಏನೂ ಆಗಲ್ಲ. ಅದು ತುಂಬ ಚಿಕ್ಕ ಸ್ಕೂಲು. ಚಿಕ್ಕ ಸ್ಕೂಲಲ್ಲಿ ಯಾರು ಕಿಡ್ನ್ಯಾಪ್ ಮಾಡ್ತಾರೆ? ಚಿಕ್ಕ ಸ್ಕೂಲೇ ಸೇಫು. ಸೀತಾ ಹೇಳೋದನ್ನು ನಾನು ಒಪ್ತೀನಿ. ಮಕ್ಕಳನ್ನ ಅಪಹರಣ ಮಾಡಿ ದುಡ್ಡು ಮಾಡಬೇಕು ಅನ್ನೋರು ಚಿಕ್ಕ ಶಾಲೆಗೆ ಯಾಕೆ ಬರ್ತಾರೆ? ಆದರೆ ಮಾವಯ್ಯ, ಅವಳೀಗ ಶಾಂತಮ್ಮನ ವಟಾರದ ಮಗು ಅಲ್ಲ, ದೇಸಾಯಿ ಮನೆ ಮಗು, ಶ್ರೀರಾಮ್ ದೇಸಾಯಿ ಮಗು. ದಯವಿಟ್ಟು ಎಲ್ರು ಕಿಡ್ನಾಪ್ ವಿಷಯದ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ತೀರಾ? Hey Captain. Hey Vishwa. Don't you think this idea will work? ಅವನೇ ಹೇಳದ್ನಲ್ಲ,